ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಧನುಸ್ಸು ರಾಶಿಯವರ ಬಗ್ಗೆ ಮಾತನಾಡಲಿದ್ದೇವೆ. ಧನುಸ್ಸು ರಾಶಿಯವರಿಗೆ ಆಗಸ್ಟ್ 20, 21, 22 ಮತ್ತು 23ನೇ ತಾರೀಖುಗಳಲ್ಲಿ ಜಾತಕ ಫಲಿತಾಂಶಗಳ ವಿವರಣೆ ಯಾವ ರೀತಿ ಇರಲಿದೆ ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಹಾಗಾದರೆ ಧನುಸ್ಸು ರಾಶಿಯವರು ಈಗಷ್ಟೇ ಹೊಸದಾಗಿ ನಮ್ಮ ಶ್ರೀಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಸಣ್ಣ ಲೈಕ್ ನೀಡಿ ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋವನ್ನು ಕೊನೆಯವರೆಗೂ ನೋಡಲು ಪ್ರಯತ್ನಿಸಿ, ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಧನುಸ್ಸು ರಾಶಿಯವರಿಗೆ ಈ 4 ದಿನಗಳಲ್ಲಿ ಉಂಟಾಗಲಿರುವ ಬದಲಾವಣೆಗಳು, ಹಾಗೆಯೇ ದೂರವಾದ ಒಂದು ಬಂಧವು ಯಾವ ರೀತಿ ಹತ್ತಿರವಾಗಲಿದೆ, ಆ ಬಂಧದ ಮೂಲಕ ನೀವು ಎಂತಹ ಶುಭ ವಾರ್ತೆಗಳನ್ನು ಕೇಳಲಿದ್ದೀರಿ, ಅದು ನಿಮಗೆ ಒಂದು ಹೊಸ ಪರೀಕ್ಷೆಯಂತೆ ಬದಲಾಗಲಿದೆಯೇ, ಇಂತಹ ಆಸಕ್ತಿದಾಯಕ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮಲ್ಲಿ ಬಹಳಷ್ಟು ಜನರು ಒಂದು ವಿಷಯದ ಬಗ್ಗೆ ತುಂಬಾ ಮೌನವಾಗಿ ಆಲೋಚಿಸುತ್ತಿದ್ದಾರೆ. ಆಗ ಹಾಗೆ ನಡೆದು ಹೋಗಿದ್ದರೆ, ಆ ವ್ಯಕ್ತಿ ದೂರವಾಗದಿದ್ದರೆ, ಆ ಅವಕಾಶ ಕೈತಪ್ಪಿ ಹೋಗದಿದ್ದರೆ ಎಂಬ ಆಲೋಚನೆಗಳು ಆಗಾಗ್ಗೆ ನಿಮ್ಮ ಮನಸ್ಸಿಗೆ ಬರುತ್ತಿರುತ್ತವೆ. ಆದರೆ ಈ ಆಗಸ್ಟ್ 20ರಿಂದ 23ರವರೆಗಿನ ಈ 4 ದಿನಗಳ ಅವಧಿ ನಿಮಗೆ ಒಂದು ಹೊಸ ಸ್ಪಷ್ಟತೆಯನ್ನು ನೀಡಲಿದೆ. ಕೆಲವು ವಿಷಯಗಳು ನಿಮ್ಮ ಜೀವನದಲ್ಲಿ ಮುಗಿದು ಹೋದವು ಎಂದು ನೀವು ಅಂದುಕೊಂಡಿದ್ದೀರಿ. ಆದರೆ ಕಾಲ ಕಳೆದಂತೆ ಅದೇ ವಿಷಯಗಳು ಮತ್ತೆ ಮತ್ತೆ ನಿಮ್ಮ ಮುಂದೆ ಬರುತ್ತಿವೆ. ಹಾಗೆಯೇ ಈಗ ಕೂಡ ಒಂದು ಹಳೆಯ ಪರಿಚಯ, ಒಂದು ಹಳೆಯ ಅವಕಾಶ ಅಥವಾ ಒಂದು ಹಳೆಯ ಸಂಬಂಧ ಮತ್ತೆ ನಿಮ್ಮ ಗಮನಕ್ಕೆ ಬರುವ ಸಾಧ್ಯತೆಗಳು ಕಾಣಿಸುತ್ತಿವೆ. ನೀವು ಜೀವನದಲ್ಲಿ ಈಗಾಗಲೇ ಅನೇಕ ಸಮಸ್ಯೆಗಳಿಂದ ಹೆಚ್ಚಾಗಿ ಬಾಧಿತರಾಗಿದ್ದೀರಿ. ಆದರೆ ಗಮನಿಸಬೇಕಾದ ವಿಷಯ ಏನೆಂದರೆ, ಆ ವ್ಯಕ್ತಿ ಕಡ್ಡಾಯವಾಗಿ ಪ್ರೇಮಕ್ಕೆ ಸಂಬಂಧಿಸಿದ ವ್ಯಕ್ತಿ ಮಾತ್ರವಲ್ಲ. ಕೆಲವರಿಗೆ ಇದು ಒಬ್ಬ ಕುಟುಂಬದ ಸದಸ್ಯನಿರಬಹುದು, ಇನ್ನು ಕೆಲವರಿಗೆ ಒಬ್ಬ ಹಳೆಯ ಸ್ನೇಹಿತ ಅಥವಾ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಿಸಿದ ಒಬ್ಬ ಪ್ರಮುಖ ವ್ಯಕ್ತಿಯಾಗಿರಬಹುದು. ಈ ಆಗಸ್ಟ್ ತಿಂಗಳಿನಲ್ಲಿ ಕೆಲವು ಸಣ್ಣ ಸಣ್ಣ ಸಂಕೇತಗಳು ನಿಮಗೆ ಕಾಣಿಸಲು ಪ್ರಾರಂಭವಾಗುತ್ತವೆ. ಅಂದರೆ ಒಂದು ಫೋನ್ ಕರೆ, ಸಂದೇಶ, ಹಳೆಯ ಫೋಟೋ ಕಾಣಿಸುವುದು, ಒಬ್ಬರ ಹೆಸರು ಕೇಳಿಸುವುದು ಅಥವಾ ಬಹಳ ದಿನಗಳಿಂದ ನೆನಪಿಗೆ ಬಾರದಿದ್ದ ಒಬ್ಬ ವ್ಯಕ್ತಿ ಆಕಸ್ಮಿಕವಾಗಿ ನಿಮಗೆ ನೆನಪಾಗುವುದು. ಇವು ಸಾಮಾನ್ಯ ಘಟನೆಗಳಂತೆ ಅನಿಸಿದರೂ ನಿಮ್ಮ ಗಮನ ಸೆಳೆಯುವಂತಿರುತ್ತವೆ. ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಒಂದು ಪ್ರಮುಖವಾದ ಸಲಹೆ ಏನೆಂದರೆ, ಯಾವುದೇ ವಿಷಯವನ್ನು ತಕ್ಷಣವೇ ತಿರಸ್ಕರಿಸಬೇಡಿ. ಏಕೆಂದರೆ ನೀವು ಮುಗಿದುಹೋಯಿತು ಎಂದು ಭಾವಿಸುತ್ತಿರುವ ಒಂದು ವಿಷಯ ಮತ್ತೆ ನಿಮಗೆ ಉಪಯುಕ್ತವಾಗುವ ಸಾಧ್ಯತೆಗಳಿವೆ. ಹಾಗೆಯೇ ಗತದಲ್ಲಿ ನಡೆದ ಒಂದು ಘಟನೆಯನ್ನು ನೆನಪಿಸಿಕೊಳ್ಳಿ. ಆಗ ನೀವು ಬಾಧೆಪಟ್ಟು ನಿರಾಶೆಗೊಂಡಿರಬಹುದು ಅಥವಾ ನಿಮಗೆ ಅನ್ಯಾಯವಾಯಿತು ಎಂದು ಅನಿಸಿರಬಹುದು. ಆದರೆ ಈಗ ಹಿಂತಿರುಗಿ ನೋಡಿದರೆ ಆ ಘಟನೆ ನಿಮ್ಮ ಜೀವನವನ್ನು ಮತ್ತೊಂದು ಹಾದಿಯಲ್ಲಿ ನಡೆಸಲಿದೆ ಎಂದು ಅರ್ಥಮಾಡಿಕೊಳ್ಳಿ. ಅದೇ ರೀತಿ ಈಗ ಕೂಡ ಒಂದು ಬದಲಾವಣೆ ಎಂಬುದು ನಿಮ್ಮ ಜೀವನದಲ್ಲಿ ಬರಲಿದೆ. ಮುಖ್ಯವಾಗಿ ಈ 4 ದಿನಗಳ ನಂತರ ನಿಮ್ಮ ಜೀವನ ಇನ್ನೂ ಹೆಚ್ಚಿನದಾಗಿ ಸಂತೋಷಭರಿತವಾಗಿರಲಿದೆ. ಆದರೆ ಈ 4 ದಿನಗಳಲ್ಲಿ ಮುಖ್ಯವಾಗಿ ಬರುವ ಕೆಲವು ವಾರ್ತೆಗಳು ಮತ್ತು ಮಾಹಿತಿಗಳು ನಿಮ್ಮ ಗಮನ ಸೆಳೆಯುವ ಸಾಧ್ಯತೆಗಳಿರುತ್ತವೆ. ಆದರೆ ಇಲ್ಲಿ ಬಹಳಷ್ಟು ಜನರು ಮಾಡುವ ತಪ್ಪು ಏನೆಂದರೆ, ಮುಂಚಿತವಾಗಿಯೇ ನೀವೇ ಊಹಿಸಿಕೊಂಡು ನಿರ್ಧಾರ ತೆಗೆದುಕೊಳ್ಳುವುದು. ಈ ಬಾರಿ ಹಾಗೆ ಮಾಡಬೇಡಿ. ಯಾರಾದರೂ ಯಾವುದೇ ವಿಷಯ ಹೇಳುತ್ತಿದ್ದರೆ ಮೊದಲು ಕೇಳಿ, ನಂತರ ಗಮನಿಸಿ, ಆಮೇಲೆ ಆಲೋಚಿಸಿ, ಆ ನಂತರವೇ ಸ್ಪಂದಿಸಿ. ಏಕೆಂದರೆ ಮೊದಲು ಕಾಣಿಸುವುದಕ್ಕಿಂತ ಆಳವಾದ ವಿಷಯ ಯಾವುದೋ ಒಂದು ರೀತಿಯಲ್ಲಿ ತಿಳಿಯದಿರುವ ಆಲೋಚನೆಯಲ್ಲಿ ಇರುತ್ತದೆ. ಒಂದು ಆಸಕ್ತಿದಾಯಕ ವಿಷಯ ಏನೆಂದರೆ, ಈ 4 ದಿನಗಳಲ್ಲಿ ನಿಮ್ಮ ಬಗ್ಗೆ ಯಾರೋ ಆಲೋಚಿಸುತ್ತಿರುವ ಸೂಚನೆಗಳು ನಿಮಗೆ ಕಾಣಿಸುತ್ತವೆ. ಅವರು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ, ನಿಮ್ಮನ್ನು ಸಂಪರ್ಕಿಸಲು ಬಯಸುತ್ತಾರೆ, ಕೇವಲ ನಿಮ್ಮ ಪರಿಸ್ಥಿತಿಯನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ. ಗತದಲ್ಲಿ ಸಂಪೂರ್ಣವಾಗಿ ಮುಗಿದುಹೋಯಿತು ಅಂದುಕೊಂಡಿದ್ದ ಒಂದು ಬಂಧ ಮತ್ತೆ ಚರ್ಚೆಗೆ ಬರುವುದು ಸಾಧ್ಯವಾಗಲಿದೆ. ನಿಮ್ಮ ಕಡೆಗೆ ಹೆಜ್ಜೆ ಇಡುತ್ತಿರುವ ಪರಿಸ್ಥಿತಿಗಳೆಲ್ಲವೂ ಸಂಪೂರ್ಣವಾಗಿ ನಿಮ್ಮ ಮುಂದೆ ಕೆಲವು ರೀತಿಯ ಬದಲಾವಣೆಗಳನ್ನು ತರುವ ಸಾಧ್ಯತೆಗಳಿವೆ. ಅಂದರೆ ನಿಮಗಿದು ಶುಭ ಸಮಯ ಎಂದು ಹೇಳಬಹುದು. ಇನ್ನು ಬಹಳಷ್ಟು ಜನರಿಗೆ ಹೊಸ ಆಲೋಚನೆಗಳು ಬರುತ್ತವೆ. ಗತವನ್ನು ಮತ್ತೆ ವಾಪಸ್ ತರಬೇಕೇ ಬೇಡವೇ ಎಂಬ ದಿಕ್ಕಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಎದುರಾಗುತ್ತಿರುತ್ತವೆ. ಇದು ಕೇವಲ ಸಂಬಂಧಗಳಿಗೆ ಮಾತ್ರವಲ್ಲದೆ ಉದ್ಯೋಗ, ವ್ಯಾಪಾರ, ಶಿಕ್ಷಣ, ವೈಯಕ್ತಿಕ ಗುರಿಗಳು ಯಾವುದೇ ವಿಷಯಕ್ಕಾದರೂ ಅನ್ವಯಿಸುತ್ತದೆ. ಈ ಸಮಯದಲ್ಲಿ ಸಿಗುವ ಸಣ್ಣ ಅವಕಾಶ ಕೂಡ ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಿ ಕಾಣಿಸುತ್ತದೆ. ಆದ್ದರಿಂದ ನಿರ್ಲಕ್ಷ್ಯದಿಂದ ಇರಬೇಡಿ. ಕೆಲವರಿಗೆ ನಿರೀಕ್ಷಿಸದ ವ್ಯಕ್ತಿಯಿಂದ ಆಸಕ್ತಿದಾಯಕ ಮಾಹಿತಿ ಬರಬಹುದು, ಅಥವಾ ಬಹಳ ದಿನಗಳಿಂದ ಎದುರು ನೋಡುತ್ತಿದ್ದ ಮಾಹಿತಿಯೂ ಆಗಿರಬಹುದು. ಇಲ್ಲೊಂದು ಎಚ್ಚರಿಕೆ: ಭಾವೋದ್ವೇಗದಿಂದ ತೆಗೆದುಕೊಂಡ ನಿರ್ಧಾರವು ಆಮೇಲೆ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಆದ್ದರಿಂದ ಯಾವುದೇ ನಿರ್ಧಾರವನ್ನಾದರೂ 2 ಬಾರಿ ಆಲೋಚಿಸಿ ಆಮೇಲೆ ತೆಗೆದುಕೊಳ್ಳಿ. ನೀವು ಎದುರು ನೋಡುತ್ತಿರುವ ಆ ವ್ಯಕ್ತಿಗಿಂತಲೂ ನಿಮ್ಮಲ್ಲಿರುವ ತಿಳಿಯದ ಒಂದು ಶಕ್ತಿ ಕೂಡ ನಿಮಗೆ ವಾಪಸ್ ಬರುವುದು ಕಾಣಿಸುತ್ತದೆ. ನಿಮ್ಮ ಆಲೋಚನಾ ವಿಧಾನದಲ್ಲಿ ಬದಲಾವಣೆ ಬರುತ್ತದೆ. ಮೊದಲು ಅಸಾಧ್ಯ ಅನಿಸುತ್ತಿದ್ದ ವಿಷಯಗಳು ಈಗ ನಿಮಗೆ ಸಾಧ್ಯವಾಗುತ್ತವೆ ಎಂದು ಮನಸ್ಸಿಗೆ ಅನಿಸುತ್ತದೆ. ಮೊದಲು ಭಯಪಟ್ಟಿದ್ದ ವಿಷಯಗಳು ಈಗ ಸಣ್ಣದಾಗಿ ಅನಿಸಿದರೂ ಅದು ನಿಮ್ಮಲ್ಲಿ ಬೆಳೆಯುತ್ತಿರುವ ಉತ್ತಮ ಸ್ಪಷ್ಟತೆಗೆ ಒಂದು ಸಂಕೇತ. ಈ ಸಮಯದಲ್ಲಿ ನಿಮ್ಮ ಕನಸುಗಳನ್ನು ಕೀಳಾಗಿ ಕಾಣಬೇಡಿ.
ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಬೇಡಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುವ ಮೊದಲು ಇಂತಹ ಕೆಲವು ಸಂಕೇತಗಳು ಕಾಣಿಸುತ್ತವೆ. ಈಗ ನಿಮ್ಮ ಮನಸ್ಸಿನಲ್ಲಿರುವ ತಿಳಿಯದ ಭಯ ದೂರವಾಗುತ್ತದೆ. ಇಷ್ಟು ದಿನ ಪಟ್ಟ ಭಯವನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಡುತ್ತೀರಿ. ಇನ್ನು ಈ ಸಮಯದಲ್ಲಿ ಒಂದು ವಿಷಯದ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಇರುತ್ತೀರಿ. ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ಜೀವನದಲ್ಲಿ ಒಂದು ಕಾರಣಕ್ಕಾಗಿಯೇ ಬರುತ್ತಾರೆ. ಕೆಲವರು ನಮಗೆ ಆನಂದವನ್ನು ನೀಡುತ್ತಾರೆ, ಕೆಲವರು ಅನುಭವಗಳನ್ನು ನೀಡುತ್ತಾರೆ, ಇನ್ನು ಕೆಲವರಾದರೆ ಜೀವನದ ಪಾಠಗಳನ್ನು ಕಲಿಸಿ ಹೊರಟು ಹೋಗುತ್ತಾರೆ. ಈಗ ನಿಮ್ಮ ಜೀವನಕ್ಕೆ ಮತ್ತೆ ಬರಲು ಪ್ರಯತ್ನಿಸುತ್ತಿರುವ ಆ ವ್ಯಕ್ತಿ ಕೂಡ ಒಂದು ಕಾರಣಕ್ಕಾಗಿಯೇ ಬರುತ್ತಿದ್ದಾರೆ. ಆದರೆ ಆ ಕಾರಣವನ್ನು ತಕ್ಷಣವೇ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದಿರಬಹುದು. ಅದಕ್ಕಾಗಿಯೇ ಸ್ವಲ್ಪ ತಾಳ್ಮೆಯಿಂದಿರಿ. ಮುಖ್ಯವಾಗಿ ಸಂಪರ್ಕ ಸಾಧನೆಗೆ ಸಂಬಂಧಿಸಿದ ವಿಷಯಗಳು ತುಂಬಾ ಪ್ರಬಲವಾಗಿ ಕಾಣಿಸುತ್ತಿವೆ. ನೀವು ನಿರೀಕ್ಷಿಸದ ಸಮಯದಲ್ಲಿ ಒಂದು ಕರೆ ಬರುತ್ತದೆ, ಅಥವಾ ಒಂದು ಸಂದೇಶ ಬರುತ್ತದೆ, ಅಥವಾ ನಿಮ್ಮ ಬಗ್ಗೆ ಯಾರೋ ಮಾತನಾಡುತ್ತಿದ್ದಾರೆ ಎಂದು ತಿಳಿಯುವ ಅವಕಾಶ ಸಿಗುತ್ತದೆ. ಈ ಸುದ್ದಿ ಮೊದಲು ಸಣ್ಣದಾಗಿ ಅನಿಸಿದರೂ ನಂತರ ಅದರ ಪ್ರಭಾವ ಹೆಚ್ಚಾಗಿರುತ್ತದೆ. ಇನ್ನು ಉದ್ಯೋಗ ಮಾಡುತ್ತಿರುವವರಿಗಾದರೆ ಈ ಸಮಯದಲ್ಲಿ ಒಂದು ಹಳೆಯ ಪರಿಚಯ ಮತ್ತೆ ಉಪಯೋಗವಾಗುವ ಅವಕಾಶವಾಗಿ ಬದಲಾಗಬಹುದು. ಗತದಲ್ಲಿ ಜೊತೆಗೆ ಕೆಲಸ ಮಾಡಿದ ವ್ಯಕ್ತಿಯಿಂದ ಮಾಹಿತಿ ಬರಬಹುದು, ಅಥವಾ ಹೊಸ ಉದ್ಯೋಗಾವಕಾಶಗಳು ಬರಬಹುದು, ಅಥವಾ ನೀವು ಬಹುತೇಕ ಮರೆತು ಹೋಗಿದ್ದ ಒಂದು ಅವಕಾಶ ಮತ್ತೆ ಮುನ್ನೆಲೆಗೆ ಬರಬಹುದು. ಆದರೆ ಇಲ್ಲಿ ಮುಖ್ಯವಾದ ವಿಷಯ ಏನೆಂದರೆ, ನೀವು ಎಲ್ಲದಕ್ಕೂ ಸಿದ್ಧರಾಗಿರಬೇಕು. ಏಕೆಂದರೆ ಅವಕಾಶ ಬಂದ ನಂತರ ಸಿದ್ಧವಾಗುವುದಕ್ಕಿಂತ ಮುಂಚಿತವಾಗಿಯೇ ಸಿದ್ಧವಾಗಿರುವುದು ಒಳ್ಳೆಯದಲ್ಲವೇ? ಇನ್ನು ವ್ಯಾಪಾರ ಮಾಡುವವರಿಗೂ ಈ ಅವಧಿ ಆಸಕ್ತಿದಾಯಕವಾಗಿರುತ್ತದೆ. ಸ್ವಲ್ಪ ಸಮಯದಿಂದ ಸ್ಪಂದಿಸದ ಗ್ರಾಹಕರು ಮತ್ತೆ ನಿಮ್ಮನ್ನು ಸಂಪರ್ಕಿಸುತ್ತಾರೆ. ಬಾಕಿ ಇರುವ ಚರ್ಚೆಗಳು ಕೂಡ ಮುಂದೆ ಸಾಗುತ್ತವೆ. ನಿಂತುಹೋದ ಕೆಲಸಗಳು ಮತ್ತೆ ಪ್ರಾರಂಭವಾಗುವ ಸಾಧ್ಯತೆಗಳಿವೆ. ಆದರೆ ಪ್ರತಿಯೊಂದು ಅವಕಾಶವನ್ನು ತಕ್ಷಣವೇ ಸ್ವೀಕರಿಸಬೇಡಿ. ಮೊದಲಿಗೆ ಎಲ್ಲಾ ವಿಷಯಗಳನ್ನು ಪರಿಶೀಲಿಸಿ. ಅದರಿಂದ ಲಾಭವಾಗುತ್ತದೆಯೇ, ನಷ್ಟವಾಗುತ್ತದೆಯೇ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ಆ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ಈಗ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡೋಣ. ಈ 4 ದಿನಗಳಿಗೆ ಸಂಬಂಧಿಸಿದಂತೆ ಹಣಕಾಸಿನ ವಿಷಯದಲ್ಲಿ ನಿಮಗೆ ಒಂದು ಸ್ಪಷ್ಟತೆ ಸಿಗುತ್ತದೆ. ಕೆಲವರಿಗೆ ಬರಬೇಕಾದ ಹಣದ ಬಗ್ಗೆ ಮಾಹಿತಿ ಸಿಗುತ್ತದೆ. ಇನ್ನು ಕೆಲವರಿಗೆ ಹೊಸ ಆದಾಯದ ಮಾರ್ಗದ ಬಗ್ಗೆ ಆಲೋಚನೆಗಳು ಬರುತ್ತವೆ. ಮತ್ತೆ ಕೆಲವರಿಗೆ ವೆಚ್ಚಗಳನ್ನು ಕಡಿಮೆ ಮಾಡಿಕೊಳ್ಳಬೇಕೆಂಬ ಆಲೋಚನೆ ಬರುತ್ತದೆ. ಈ ಸಮಯದಲ್ಲಿ ಮಾಡುವ ಸಣ್ಣ ಆರ್ಥಿಕ ನಿರ್ಧಾರವು ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ನೀಡಲು ಉಪಯುಕ್ತವಾಗಬಹುದು. ಆದ್ದರಿಂದ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಕುಟುಂಬ ಜೀವನವನ್ನು ಪರಿಶೀಲಿಸಿದರೆ, ಮನೆಯಲ್ಲಿ ಕೆಲವು ಸಮಯದಿಂದ ಇದ್ದ ಸಣ್ಣ ತಪ್ಪುಗ್ರಹಿಕೆಗಳು ಕಡಿಮೆಯಾಗುವ ಸೂಚನೆಗಳು ಪ್ರಬಲವಾಗಿ ಕಾಣಿಸುತ್ತವೆ. ಮಾತನಾಡದೇ ಇದ್ದ ವ್ಯಕ್ತಿಗಳು ಕೂಡ ಮಾತನಾಡುತ್ತಾರೆ. ದೂರವಿದ್ದವರೂ ಸಹ ಹತ್ತಿರವಾಗುತ್ತಾರೆ. ಒಬ್ಬ ಕುಟುಂಬದ ಸದಸ್ಯನ ಮೂಲಕ ಒಳ್ಳೆಯ ಸುದ್ದಿ ಕೇಳುವ ಅವಕಾಶ ನಿಮಗಿರುತ್ತದೆ. ಸಾಮಾನ್ಯವಾಗಿ ನಿಮ್ಮ ಭಾವನೆಗಳನ್ನು ಹೊರಹಾಕಲು ನೀವು ಹೆಚ್ಚಾಗಿ ಇಷ್ಟಪಡುವುದಿಲ್ಲ. ಆದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಹೇಳುವುದರಿಂದ ನಿಮಗೆ നല്ല ಫಲಿತಾಂಶಗಳು ಸಿಗುತ್ತವೆ. ಈಗ ನಾವು ಮುಖ್ಯವಾಗಿ ಮಾತನಾಡಲಿರುವ ವ್ಯಕ್ತಿಯ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಈ ವ್ಯಕ್ತಿ ಯಾರು? ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿಯಾಗಿರಬಹುದು. ನಿಮ್ಮನ್ನು ಗೌರವಿಸಿದ ವ್ಯಕ್ತಿಯಾಗಿರಬಹುದು, ಅಥವಾ ಒಮ್ಮೆ ನಿಮ್ಮೊಂದಿಗೆ ಆಗಾಗ್ಗೆ ಮಾತನಾಡುತ್ತಿದ್ದ ವ್ಯಕ್ತಿಯಾಗಿರಬಹುದು. ಆದರೆ ಅವರ ಆಗಮನದಿಂದ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತದೆ ಎಂದು ಅಂದುಕೊಳ್ಳಬೇಡಿ. ಆದರೆ ಒಂದು ಹೊಸ ಆಲೋಚನೆಗೆ, ಒಂದು ಹೊಸ ನಿರ್ಧಾರಕ್ಕೆ ಕಾರಣವಾಗಬಹುದು. ಅದೇ ಈ ಅವಧಿಯ ವಿಶೇಷತೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಹಿಂತಿರುಗಿ ಬರುವುದಕ್ಕಿಂತ ಅವರು ಹೊತ್ತು ತರುವ ಸಂದೇಶ ನಮಗೆ ಪ್ರಮುಖವಾಗಿರಬಹುದು. ಈ ವಿಷಯವನ್ನು ಮರೆಯಬೇಡಿ. ಮುಖ್ಯವಾಗಿ ಆಗಸ್ಟ್ 20ನೇ ತಾರೀಖಿನಿಂದ ಸಾಯಂಕಾಲದ ಸಮಯದಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ನಿಮಗೆ ಎದುರಾಗುತ್ತದೆ. ಈ ನಿರ್ಧಾರಗಳು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಉದ್ಯೋಗಕ್ಕೆ ಸಂಬಂಧಿಸಿದ್ದೋ ಅಥವಾ ಭವಿಷ್ಯದ ಯೋಜನೆಗೆ ಸಂಬಂಧಿಸಿದ್ದೋ, ಹಾಗೆ ಯಾವುದಕ್ಕಾದರೂ ಇರಬಹುದು. ಆದರೆ ಇಲ್ಲೊಂದು ಸೂಚನೆ: ಇತರರ ಒತ್ತಡಕ್ಕೆ ಒಳಗಾಗದೆ ನಿಮ್ಮ ಮನಸ್ಸು ಏನು ಹೇಳುತ್ತದೋ ಅದನ್ನು ಕೇಳಿ. ಆದರೆ ಭಾವೋದ್ವೇಗಕ್ಕೆ ಸಂಪೂರ್ಣವಾಗಿ ಶರಣಾಗದೆ ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ವಿವೇಕದಿಂದ ಆಲೋಚಿಸಿ. ಈ 4 ದಿನಗಳಲ್ಲಿ ನೀವು ಸತತವಾಗಿ ಒಂದೇ ವಿಷಯದ ಬಗ್ಗೆ ಕೇಳುವುದು, ಒಂದೇ ವ್ಯಕ್ತಿಯ ಹೆಸರು ಹಲವು ಬಾರಿ ಕೇಳಿಸುವುದು, ಅಥವಾ ಒಂದೇ ಆಲೋಚನೆ ನಿಮಗೆ ಮತ್ತೆ ಬರುವುದನ್ನು ಗಮನಿಸುತ್ತೀರಿ. ಅಂತಹ ಸಂದರ್ಭಗಳಲ್ಲಿ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಡಿ. ಅದರಲ್ಲಿ ನಿಮಗೆ ಉಪಯುಕ್ತವಾಗುವ ಸಂದೇಶವನ್ನು ತೆಗೆದುಕೊಳ್ಳಿ. ಆದರೆ ಮೂಢನಂಬಿಕೆಗಳತ್ತ ಹೋಗಬೇಡಿ. ವಾಸ್ತವಿಕ ದೃಷ್ಟಿಕೋನದಿಂದ ಆಲೋಚಿಸುವುದು ಅಗತ್ಯ. ಆದ್ದರಿಂದ ಧನುಸ್ಸು ರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಬೇಕಾದ ಸಮಯ. ಗತದಲ್ಲೇ ನೀವು ಹಲವು ರೀತಿಯ ಗುಣಪಾಠಗಳನ್ನು ಕಲಿತಿರುವುದರಿಂದ ಈ ವಿಷಯಗಳನ್ನು ಮರೆಯಬೇಡಿ. ಭವಿಷ್ಯದತ್ತ ಹೆಜ್ಜೆ ಇಡಿ. ಆಗ ಮಾತ್ರ ಈ 4 ದಿನಗಳ ನಿಜವಾದ ಪ್ರಯೋಜನ ನಿಮಗೆ ಸಿಗುತ್ತದೆ. ಜೀವನದಲ್ಲಿ ಪ್ರತಿಯೊಂದು ಬದಲಾವಣೆಯೂ ದೊಡ್ಡ ಶಬ್ದದೊಂದಿಗೆ ಬರುವುದಿಲ್ಲ. ಕೆಲವು ಬದಲಾವಣೆಗಳು ತುಂಬಾ ನಿಶ್ಶಬ್ದವಾಗಿ ಪ್ರಾರಂಭವಾಗುತ್ತವೆ.
ಮೊದಲು ಒಂದು ಆಲೋಚನೆಯಾಗಿ ಬರುತ್ತವೆ, ನಂತರ ಒಂದು ಅವಕಾಶವಾಗಿ ಕಾಣಿಸುತ್ತವೆ, ನಂತರ ಒಂದು ಅವಕಾಶವಾಗಿ ಕಾಣಿಸುತ್ತವೆ, ಕೊನೆಗೆ ಒಂದು ಹೊಸ ದಾರಿಯಾಗಿ ಬದಲಾಗುತ್ತವೆ. ಈ 4 ದಿನಗಳಲ್ಲಿ ಕೂಡ ಅಂತಹದ್ದೇ ಪರಿಸ್ಥಿತಿ ನಿಮಗೆ ಕಾಣಿಸುತ್ತದೆ. ನಿಮ್ಮ ಜೀವನಕ್ಕೆ ಹಿಂತಿರುಗಿ ಬರಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಗಿಂತ ಒಂದು ಘಟನೆ ನಿಮ್ಮಲ್ಲಿ ಉಂಟುಮಾಡುವ ಬದಲಾವಣೆ ಇನ್ನೂ ಮುಖ್ಯವಾದದ್ದಾಗಿ ಬರಲಿದೆ. ಈ ಸಮಯದಲ್ಲಿ ಅಂತರಂಗದ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಗತದಲ್ಲಿ ನೀವು ಯಾಕೆ ಬಾಧಪಟ್ಟಿದ್ದೀರಿ ಎಂದು ನಿಮಗೆ ಅರ್ಥವಾಗುತ್ತದೆ. ಕೆಲವು ಘಟನೆಗಳು ಯಾಕೆ ನಡೆದವು ಎಂದು ನಿಮಗೆ ಅರ್ಥವಾಗುತ್ತದೆ. ಹಾಗೆಯೇ ಯಾರನ್ನು ನಂಬಬೇಕು, ಯಾರನ್ನು ದೂರವಿಡಬೇಕು ಎಂಬ ಬಗ್ಗೆ ಸ್ಪಷ್ಟತೆಗೆ ಬರುತ್ತೀರಿ. ಈ ಆಗಸ್ಟ್ ತಿಂಗಳಿನಲ್ಲಿ ದಿನಗಳು ಹೆಚ್ಚಾಗುತ್ತಿದ್ದಂತೆ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಆ ನಿರ್ಧಾರ ತುಂಬಾ ದೊಡ್ಡದಿರಲಾರದು, ಆದರೆ ಅದರ ಪ್ರಭಾವ ನಂತರದ ದಿನಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ಕಾಣಿಸುತ್ತದೆ. ಆದ್ದರಿಂದ ಪ್ರತಿಯೊಂದು ವಿಷಯವನ್ನು ಜಾಗರೂಕತೆಯಿಂದ ಪರಿಶೀಲಿಸಿ. ಆದರೆ ಈ 4 ದಿನಗಳಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಮತ್ತೆ ಬರಲು ಪ್ರಯತ್ನಿಸುತ್ತಾರೆ. ಆದರೆ ಪ್ರತಿಯೊಬ್ಬರ ಉದ್ದೇಶವೂ ಒಂದೇ ರೀತಿ ಇರುವುದಿಲ್ಲ. ಆದ್ದರಿಂದ ಗತದಲ್ಲಿ ನಡೆದು ಹೋದ ವಿಷಯಗಳನ್ನು ಸಂಪೂರ್ಣವಾಗಿ ಮರೆಯಬೇಡಿ. ಹಾಗೆಯೇ ಹಳೆಯ ಕೋಪಗಳನ್ನು ಹೊತ್ತುಕೊಂಡು ತಿರುಗಬೇಡಿ. ಸಮತೋಲನದಿಂದ ಆಲೋಚಿಸುವುದನ್ನು ಕಲಿಯಿರಿ. ಯಾರಾದರೂ ಮಾತನಾಡಿದರೆ ಅವರ ಮಾತುಗಳನ್ನು ಸರಿಯಾಗಿ ಕೇಳಿ, ಅವರ ಕೆಲಸಗಳೊಂದಿಗೆ ಹೋಲಿಸಿ ನೋಡಿ. ಆಗಷ್ಟೇ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ನಿಮಗೆ ಸುಲಭವಾಗುತ್ತದೆ. ನೀವು ಸಾಮಾನ್ಯವಾಗಿ ಹೃದಯಪೂರ್ವಕವಾಗಿ ಮನಸ್ಸುಟ್ಟು ವ್ಯವಹರಿಸುತ್ತೀರಿ. ಕೆಲವೊಮ್ಮೆ ಅದೇ ನಿಮ್ಮ ಬಲಹೀನತೆಯೂ ಆಗಬಹುದು. ಆದ್ದರಿಂದ ಈ 4 ದಿನಗಳಲ್ಲಿ ಯಾರ ಮಾತಿಗಾದರೂ ತಕ್ಷಣವೇ ಪ್ರಭಾವಿತರಾಗಬೇಡಿ. ಸಮಯ ತೆಗೆದುಕೊಳ್ಳಿ, ಗಮನಿಸಿ, ಆಮೇಲೆ ಮುನ್ನಡೆಯಿರಿ. ನೀವು ಗತದಲ್ಲಿ ಕೈಬಿಟ್ಟಿದ್ದ ಒಂದು ಗುರಿಯ ಬಗ್ಗೆ ಮತ್ತೆ ಆಲೋಚಿಸುವ ಅವಕಾಶ ನಿಮಗೆ ಕಾಣಿಸಬಹುದು. ಅದು ಉದ್ಯೋಗಕ್ಕೋ, ವ್ಯಾಪಾರಕ್ಕೋ ಅಥವಾ ವೈಯಕ್ತಿಕ ಜೀವನಕ್ಕೋ ಸಂಬಂಧಿಸಿದ್ದಾಗಿರುತ್ತದೆ. ಈ ಬಾರಿ ನೀವು ಆ ವಿಷಯವನ್ನು ಹೊಸ ಕೋನದಲ್ಲಿ ನೋಡಲು ಸಾಧ್ಯವಾಗುತ್ತದೆ. ಇದೇ ಈ ಅವಧಿಯಲ್ಲಿರುವ ಮುಖ್ಯ ಬಲ. ಅದೃಷ್ಟ ಎಂದರೆ ಕೇವಲ ಹೊರಗಿನಿಂದ ಬರುವ ಅವಕಾಶ ಮಾತ್ರವಲ್ಲ, ನಮ್ಮಲ್ಲಿ ಬರುವ ಸ್ಪಷ್ಟತೆ ಕೂಡ ಒಂದು ಅದೃಷ್ಟವೇ. ಹಾಗಾದರೆ ಈ 4 ದಿನಗಳಲ್ಲಿ ನಿಮಗೆ ಸಿಗುವ ಅತಿದೊಡ್ಡ ವರ ಅದೇ ಆಗಲಿದೆ. ಈ 4 ದಿನಗಳಲ್ಲಿ ಬೆಳಗಿನ ಸಮಯದಲ್ಲಿ ಬರುವ ಆಲೋಚನೆಗಳನ್ನು ನಿರ್ಲಕ್ಷಿಸಬೇಡಿ. ಮಧ್ಯಾಹ್ನದ ಸಮಯದಲ್ಲಿ ಬರುವ ಮಾಹಿತಿ ಮತ್ತು ಸಂಪರ್ಕಗಳ ಮೇಲೆ ಗಮನ ಹರಿಸಿ. ಸಾಯಂಕಾಲದ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ತಾಳ್ಮೆ ವಹಿಸಿ. ತರಾತುರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಮಗೆ ಒಳ್ಳೆಯದಲ್ಲ. ಮುಖ್ಯವಾಗಿ ಭಾವನೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಇನ್ನೂ ಹೆಚ್ಚಿನ ಜಾಗ್ರತೆ ವಹಿಸಿ. ನಿಮ್ಮ ಜೀವನಕ್ಕೆ ಹಿಂತಿರುಗಿ ಬರಲಿರುವ ಆ ವ್ಯಕ್ತಿ ಯಾರು? ದಾನಿಕಿ ಒಂದೇ ಉತ್ತರ ಇರಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಪರಿಸ್ಥಿತಿ ವಿಭಿನ್ನವಾಗಿರುತ್ತದೆ. ಆದರೆ ಒಂದು ವಿಷಯವಂತೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ಗತಕ್ಕೆ ಸಂಬಂಧಿಸಿದ ಒಂದು ವಿಷಯ ಮತ್ತೆ ನಿಮ್ಮ ಗಮನಕ್ಕೆ ಬರುವ ಅವಕಾಶವಿರುತ್ತದೆ. ಅದು ಒಬ್ಬ ವ್ಯಕ್ತಿಯ ರೂಪದಲ್ಲಿರಬಹುದು, ಒಂದು ಸಂದೇಶದ ರೂಪದಲ್ಲಿರಬಹುದು, ಒಂದು ಅವಕಾಶದ ರೂಪದಲ್ಲಿರಬಹುದು, ಅಥವಾ ಒಂದು ನೆನಪಾಗಿರಬಹುದು. ನೀವು ಮಾಡಬೇಕಾದದ್ದು ಒಂದೇ: ಆ ಘಟನೆಯನ್ನು ಜಾಗರೂಕತೆಯಿಂದ ಗಮನಿಸುವುದು. ಅದು ನಿಮ್ಮ ಜೀವನದಲ್ಲಿ ಏಕೆ ಮತ್ತೆ ಕಾಣಿಸಿಕೊಳ್ಳುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ನೀವು ಎದುರು ನೋಡುತ್ತಿರುವ ವ್ಯಕ್ತಿ ಹಿಂತಿರುಗಿ ಬರುವುದಕ್ಕಿಂತ ನಿಮ್ಮಲ್ಲಿ ಕಳೆದುಹೋಗಿದ್ದ ನಂಬಿಕೆ ಹಿಂತಿರುಗಿ ಬರುವುದು ಅತ್ಯಂತ ಪ್ರಮುಖವಾದದ್ದು. ಇದು ಬಹಳ ದೊಡ್ಡ ವಿಷಯ. ನಿಮ್ಮಲ್ಲಿ ಕಳೆದುಹೋಗಿದ್ದ ಧೈರ್ಯ ಹಿಂತಿರುಗಿ ಬರುವುದು ಇನ್ನಷ್ಟು ಮೌಲ್ಯಯುತವಾದದ್ದು. ನಿಮ್ಮ ಭವಿಷ್ಯದ ಮೇಲಿನ ನಂಬಿಕೆ ಹೆಚ್ಚಾಗುವುದು ಇನ್ನೂ ಪ್ರಮುಖವಾದದ್ದು. ಹಾಗಾದರೆ ಈ 4 ದಿನಗಳಲ್ಲಿ ಅದೇ ಶಕ್ತಿಯನ್ನು ನೀವು ಪಡೆಯಲಿದ್ದೀರಿ. ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಅವಕಾಶವನ್ನೂ ಜಾಗರೂಕತೆಯಿಂದ ಪರಿಶೀಲಿಸಿ. ನಿಮ್ಮ ಮನಸ್ಸು ಹೇಳುವ ವಿಷಯವನ್ನು ಕೇಳಿ, ಹಾಗೆಯೇ ವಾಸ್ತವಿಕ ಪರಿಸ್ಥಿತಿಗಳನ್ನು ಅರ್ಥಮಾಡಿಕೊಳ್ಳಿ. ಗತದಿಂದ ಪಾಠಗಳನ್ನು ಕಲಿಯಿರಿ, ಭವಿಷ್ಯವನ್ನು ಧೈರ್ಯವಾಗಿ ಸ್ವಾಗತಿಸಿ. ಏಕೆಂದರೆ ಈ 4 ದಿನಗಳಲ್ಲಿ ನಿಮಗೆ ಒಂದು ಹೊಸ ಆಲೋಚನೆ, ಹೊಸ ಸ್ಪಷ್ಟತೆ, ಹೊಸ ಆರಂಭದ ಸೂಚನೆಗಳು ಹಲವು ರೀತಿಯಲ್ಲಿ ಕಾಣಿಸಬಹುದು. ಈ 4 ದಿನಗಳಲ್ಲಿ ಬರುವ ಸಂಕೇತಗಳನ್ನು ಚೆನ್ನಾಗಿ ಗಮನಿಸಿ. ನಿಮ್ಮ ನಿರ್ಧಾರಗಳ ಮೇಲೆ ಹೆಚ್ಚಿನ ನಂಬಿಕೆ ಇಡಿ. ಹಾಗೆಯೇ ನಿಮ್ಮ ಮೌಲ್ಯವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಿಕೊಳ್ಳಬೇಡಿ. ಎಂದಿಗೂ ನಿಮ್ಮ ಬಲವನ್ನು ಕಳೆದುಕೊಳ್ಳಬೇಡಿ. ಮುಂಚಿತವಾಗಿ ಯಾರದ್ದೋ ಮನಸ್ಸನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವ ಬದಲು ಮೊದಲು ನಿಮ್ಮ ಮನಸ್ಸನ್ನು ನೀವು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಮಾಡಿ. ಆಗಷ್ಟೇ ನೀವು ಎಲ್ಲದರಲ್ಲೂ ಯಶಸ್ಸನ್ನು, ಧೈರ್ಯವನ್ನು ಪಡೆಯಲು ಹಾಗೂ ಯಾವುದೇ ಭಯವಿಲ್ಲದೆ ಜಾಗರೂಕರಾಗಿರಲು ಸಾಧ್ಯವಾಗುತ್ತದೆ. ಇನ್ನು ಈ 4 ದಿನಗಳಲ್ಲಿ ನಿಮಗೆ ತುಂಬಾ ಒಲಿದು ಬರುವ ದಿಕ್ಕುಗಳು ಹಾಗೂ ನೀವು ಮಾಡಬೇಕಾದ ಕೆಲಸಗಳ ಬಗ್ಗೆ ಮಾತನಾಡಿದರೆ, ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರುವ ಸಾಧ್ಯತೆಗಳಿವೆ. ಇರುವ ಕೆಲಸಗಳನ್ನು ಪೂರ್ಣಗೊಳಿಸುವುದರ ಮೇಲೆ ಗಮನ ಹರಿಸಿದರೆ ಇನ್ನೂ ಉತ್ತಮ ಫಲಿತಾಂಶಗಳು ಕಾಣಿಸುತ್ತವೆ. ಆರ್ಥಿಕವಾಗಿ ಸಾಧಾರಣ ಸ್ಥಿತಿ ಇರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ವಿಶ್ರಾಂತಿ ತೆಗೆದುಕೊಳ್ಳುವುದು ನಿಮಗೆ ತುಂಬಾ ಒಳ್ಳೆಯದು. ಹಾಗೆಯೇ ವ್ಯಾಪಾರದಲ್ಲಿ ಉತ್ತಮ ಲಾಭಗಳು ಕಾಣಿಸುತ್ತವೆ. ಪ್ರೇಮ ಸಂಬಂಧಗಳಲ್ಲಿ ಅನುಕೂಲಕರ ವಾತಾವರಣವಿರುತ್ತದೆ. ಅನಗತ್ಯ ವೆಚ್ಚಗಳನ್ನು ಜಾಗರೂಕತೆಯಿಂದ ನಿಯಂತ್ರಿಸುವುದು ಒಳ್ಳೆಯದು. ಹಾಗೆಯೇ ಮಾನಸಿಕವಾಗಿಯೂ ನೀವು ಉತ್ಸಾಹದಿಂದ ಇರುತ್ತೀರಿ. ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಮೇಲೆ ಆಸಕ್ತಿ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಸಂತೋಷದ ಸುದ್ದಿಗಳನ್ನು ಕೇಳುವ ಸಾಧ್ಯತೆಗಳು ಪ್ರಬಲವಾಗಿ ಕಾಣಿಸುತ್ತಿವೆ. ಪ್ರಗತಿ ಕಂಡುಬರುತ್ತದೆ, ಆದರೆ ತಾಳ್ಮೆ ಅಗತ್ಯ. ವೆಚ್ಚಗಳ ಮೇಲೆ ನಿಯಂತ್ರಣ ಒಳ್ಳೆಯದು.
ಸಂಬಂಧಗಳು ಸುಧಾರಿಸುವ ಸಾಧ್ಯತೆಗಳಿವೆ. ಹಾಗಾದರೆ ಧನುಸ್ಸು ರಾಶಿಯವರಿಗೆ ಈ ಆಗಸ್ಟ್ 20ರಿಂದ 23ನೇ ತಾರೀಖಿನವರೆಗೆ ಮಾಡಬೇಕಾದ ಪರಿಹಾರಗಳು, ದೇವತಾರಾಧನೆ, ಸಣ್ಣಪುಟ್ಟ ಮಂತ್ರಗಳು ಇವುಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಯಾವುದಾದರೂ ಒಂದು ಒಳಿತಂತೂ ಕಾಣಿಸುತ್ತದೆ. ಹಾಗೆಯೇ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಮೊದಲಿಗೆ ನಿಮ್ಮ ಇಷ್ಟದೈವ ಹಾಗೂ ಕುಲದೇವತೆಯ ಆರಾಧನೆ ಮಾಡಲು ಖಂಡಿತವಾಗಿಯೂ ಅವಕಾಶ ಕಲ್ಪಿಸಿಕೊಡಬೇಕೆಂದು ಭಗವಂತನಲ್ಲಿ ಪ್ರಾರ್ಥಿಸಿ. ಹಾಗೆಯೇ ಬೆಳಿಗ್ಗೆ ಹಳದಿ ಬಣ್ಣದ ಹೂವುಗಳಿಂದ ಗುರುಗ್ರಹಕ್ಕೆ ಪ್ರಾರ್ಥನೆ ಮಾಡಿ ಆಗಸ್ಟ್ 20ನೇ ತಾರೀಖಿನಂದು ಬಡವರು ಕಂಡರೆ ಈ ದಿನ ಅವರಿಗೆ ಕಡಲೆಕಾಳು ಅಥವಾ ಹಳದಿಯನ್ನು ದಾನವಾಗಿ ನೀಡುವುದು ಒಳ್ಳೆಯದು. ಓಂ ಬ್ರೂಂ ಬೃಹಸ್ಪತಯೇ ನಮ ಎಂಬ ಈ ನಾಮವನ್ನು ತಪ್ಪದೇ ಜಪಿಸಿ. ದತ್ತಾತ್ರೇಯ ಸ್ವಾಮಿ ಅಥವಾ ಸಾಯಿಬಾಬಾ ಅವರ ಆರಾಧನೆ ಈ ದಿನ ನಿಮಗೆ ತುಂಬಾ ಶುಭಪ್ರದವಾಗಿರುತ್ತದೆ. ಹಾಗೆಯೇ ಬಾಳೆಗಿಡಕ್ಕೆ ನೀರು ಹಾಕಿ. ಈ 4 ದಿನಗಳು ಹಳದಿ ಬಟ್ಟೆಗಳನ್ನು ಧರಿಸುವುದು ಒಳ್ಳೆಯದು. 4 ದಿನ ಸಾಧ್ಯವಾದರೆ ಹಳದಿ ಬಟ್ಟೆ ಅಥವಾ ಹಳದಿ ಬಣ್ಣದ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ತುಂಬಾ ಒಳ್ಳೆಯದು. ಆಗಸ್ಟ್ 21ನೇ ತಾರೀಖಿನಂದು ಆರ್ಥಿಕವಾಗಿ ಅನುಕೂಲಕರವಾದ ಸಮಯವಿದು. ಹಾಗೆಯೇ ಮಿತ್ರರ ಸಹಕಾರ ನಿಮಗೆ ಸಿಗುತ್ತದೆ. ಆದರೆ ಧನುಸ್ಸು ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸುವುದು ಅಗತ್ಯ. ಈ ದಿನ ನೀವು ಜಪಿಸಬೇಕಾದ ಮಂತ್ರ ಓಂ ಶ್ರೀಂ ಗುರವೇ ನಮಃ. ಶ್ರೀ ಮಹಾವಿಷ್ಣುವಿನ ನಾಮಸ್ಮರಣೆ ಮಾಡಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಆಗಸ್ಟ್ 22ನೇ ತಾರೀಖಿನಂದು ಪ್ರಯಾಣ ಯೋಗ ಬರಬಹುದು. ಹೊಸ ಪರಿಚಯಗಳು ಉಂಟಾಗುತ್ತವೆ. ಹಾಗೆಯೇ ಅವಸರದ ನಿರ್ಧಾರಗಳನ್ನು ಈ ದಿನ ತೆಗೆದುಕೊಳ್ಳದಿರುವುದು ತುಂಬಾ ಒಳ್ಳೆಯದು. ಈ ದಿನ ನೀವು ಖಂಡಿತವಾಗಿಯೂ ಹಸುವಿಗೆ ಬಾಳೆಹಣ್ಣು ನೀಡಿ ಅರಿಶಿನ ಕುಂಕುಮದಿಂದ ದೀಪಾರಾಧನೆ ಮಾಡಿ. ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಜಪಿಸಿ. ಹಾಗೆಯೇ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಅಥವಾ ಸ್ವಾಮಿಯ ಸ್ಮರಣೆ ಮಾಡುವುದು ಒಳ್ಳೆಯದು. ಇನ್ನು ಆಗಸ್ಟ್ 23ನೇ ತಾರೀಖಿನಂದು ಧನುಸ್ಸು ರಾಶಿಯವರ ಕುಟುಂಬದಲ್ಲಿ ಒಳ್ಳೆಯ ಶುಭ ವಾರ್ತೆಗಳನ್ನು ಕೇಳುವ ಸಾಧ್ಯತೆಗಳಿವೆ. ಆದಾಯ ವೃದ್ಧಿಗೆ ಹೊಸ ಮಾರ್ಗಗಳು ಕಾಣಿಸುತ್ತವೆ. ಇನ್ನು ಪರಿಹಾರವೆಂದರೆ ಗುರುವಾರದ ಪ್ರಭಾವಕ್ಕಾಗಿ ಅರಿಶಿನ ದಾನ ಮಾಡಿ, ದೇವಾಲಯದಲ್ಲಿ ತುಪ್ಪದ ದೀಪ ಬೆಳಗಿಸಿ. ಈ ದಿನ ಜಪಿಸಬೇಕಾದ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಕ್ ಗುರವೇ ನಮಃ. ಈ ದಿನದ ದೇವತಾರಾಧನೆ ಎಂದರೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಹಾಗೂ ಲಕ್ಷ್ಮೀನಾರಾಯಣ ಸ್ವಾಮಿಯ ಆರಾಧನೆ ಮಾಡುವುದು ನಿಮಗೆ ಇನ್ನಷ್ಟು ಶುಭ ಫಲಿತಾಂಶಗಳನ್ನು ನೀಡಲು ಉಪಯುಕ್ತವಾಗುತ್ತದೆ. ಈ 4 ದಿನಗಳು ಉದ್ಯೋಗ ಮತ್ತು ವ್ಯಾಪಾರ ರಂಗಗಳಲ್ಲಿ ಉತ್ತಮ ಅವಕಾಶಗಳು ಕಾಣಿಸುತ್ತವೆ. ಹಿರಿಯರ ಸಲಹೆಯಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅದರಲ್ಲಿ ನಿಮಗೆಲ್ಲ ಒಳ್ಳೆಯ ಲಾಭಗಳೇ ಕಾಣಿಸುತ್ತವೆ. ಆದರೆ ಖರ್ಚುಗಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ಬೆಳಿಗ್ಗೆ ಮತ್ತು ಸಾಯಂಕಾಲ ದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು. ಅದಲ್ಲದೆ ನೀವು ಹೊರಗೆ ಹೋಗುವ ಮೊದಲು ಸಿಂಧೂರವನ್ನು ಧರಿಸುವುದು ಕೂಡ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ಧನುಸ್ಸು ರಾಶಿಯವರ ಜೀವನದಲ್ಲಿ ಇನ್ನಷ್ಟು ಶುಭ ಸುದ್ದಿಗಳು ಬರಲಿ, ನೀವು ಕೋರಿಕೊಂಡ ಆಸೆಗಳೆಲ್ಲವೂ ಈಡೇರಲಿ ಎಂದು ಮನಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಧನುಸ್ಸು ರಾಶಿಯವರು ಈ 4 ದಿನಗಳಲ್ಲಿ ಮಾಡಬೇಕಾದ ಕೆಲಸಗಳು, ಮಾಡಬಾರದ ಕೆಲಸಗಳು, ಯಾವ ದೇವತಾರಾಧನೆ ಮಾಡಬೇಕು, ಎಂತಹ ಪರಿಹಾರಗಳನ್ನು ಮಾಡುವುದರಿಂದ ಅಡೆತಡೆಗಳೆಲ್ಲವೂ ತೊಲಗಿ ಹೋಗುತ್ತವೆ ಎಂಬುದನ್ನು ತಿಳಿದುಕೊಂಡಿರಲ್ಲವೇ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ಉಪಯುಕ್ತ ಅನಿಸಿದರೆ ಖಂಡಿತವಾಗಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.